ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡೋದೆಲ್ಲ ಕೈ ತಪ್ಪೋಯ್ತು, ಮುಗಿತು, ರಾಜಕೀಯ ಜೀವನ ಅಧ್ಯಯನ ಮುಗಿತು ಅಂತೇಳಿ ತಾವು ಬಿಂಬಿಸ್ತಾ ಇದ್ರ. ಇನ್ನು ಮುಸ್ಲಿಮ್ಸ್ ಅವರ ಮತಗಳಿಂದ ಈ ಹಿಂದಿನ ಸರ್ಕಾರವು ಕಾಂಗ್ರೆಸ್ ಬಂದಿದೆ, ಈಗಲೂ ನಮ್ಮ ಕಾಂಗ್ರೆಸ್ ಇರೋದು ಈಗ ನಮ್ಮ ಮತಗಳಿಂದ. ಜಮೀರ್ ಅಹಮದ್ ಖಾನ್ಗೆ ಈ ಸಾರಿ ಡೆಪ್ಟಿ CM ಕೊಡಲಿಲ್ಲ ಅಂತಂದ್ರೆ ಅವರು ಮುಸ್ಲಿಂ ಜನಾಂಗದ ಪರವಾಗಿ ತೀವ್ರವಾಗಿ ಉಗ್ರ ಹೋರಾಟ ಮಾಡ್ತೀವಿ. ನಮಸ್ಕಾರ, ಆನ್ಲೈನ್ TV ವೀಕ್ಷಕರೇ, DKಶಿ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯದ ಪ್ರಭಾವಿ ಮುಖಂಡರಾದಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಏನು ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ಇವತ್ತು ತುಮಕೂರು ಮುಸ್ಲಿಂ ಮುಖಂಡರು ಅವರ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಜನಾಂಗದ ಪ್ರಭಾವಿ ಮುಖಂಡರು ಜಮೀರ್ ಅಹಮದ್ ಖಾನ್ ಜನಾಂಗಕ್ಕಾಗಿ ಮತ್ತು ಜಾತ್ಯತೀತವಾಗಿ ಬಹುತೇಕವಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ. ಅಂತಹ ವ್ಯಕ್ತಿಗೆ ಇವತ್ತು DKಶಿ ಸರ್ಕಾರ ಏನು ಸಚಿವ ಸ್ಥಾನ ಕೊಡೋದಕ್ಕೆ ಮೀನಾಮಿಷ ಎಣಿಸ್ತಿದೆ ಅಂತೇಳಿ ತುಮಕೂರು ನಗರದ ಶಫೀಕ್ ಅಹಮದ್ ಅವರು, ವಕೀಲರು ಮತ್ತು ಕಾಂಗ್ರೆಸ್ ಮುಖಂಡರು ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಆನ್ಲೈನ್ TV ಮಾತಾಡಿದ್ದಾರೆ, ಏನು ಮಾತಾಡ್ತಾರೆ. ತುಮಕೂರು ನಗರದ ಸಮಾಜದ ಮುಸ್ಲಿಮ್ಸ್ ಮುಖಂಡರು ನಮ್ಮ ಜೊತೆ ಬಹುತೇಕವಾಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ, ಏನು ಹೇಳ್ತೀರಾ ಸರ್? ಏನಿಲ್ಲ, ಈ ನಮ್ಮ ಭಾರತ ದೇಶ ಮೊಟ್ಟ ಮೊದಲ ಸಂವಿಧಾನ ಅಲಂಕರಿಸುವಂಥ ದೇಶ ಇದು. ಸಂವಿಧಾನ ಏನು ಹೇಳುತ್ತೆ? ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಈಕ್ವಲ್ ಜಸ್ಟಿಸ್ ಫಾರ್ ಆಲ್, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು. ನಮ್ಮ DK ಶಿವಕುಮಾರ್ ಅವರು ಮೊಟ್ಟ ಮೊದಲನಾಗಿ ನಾನು DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿಗಳ ಮತ್ತು ಡೆಪ್ಟಿ CM ಆದಂಥ ಶ್ರೀ ಡಾಕ್ಟರ್ G ಪರಮೇಶ್ವರನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಕಾಂಗ್ರೆಸ್ ಮುಖಂಡರುಗಳ ನಾವು ಮುಸ್ಲಿಂ ಮುಖಂಡರು ತುಮಕೂರಿನಿಂದ ಏನು ಹೇಳ್ಬೇಕಂತ ಬಯಸ್ತಾ ಇದ್ದೀವಿ ಅಂತಂದರೆ, ನಮ್ಮಲ್ಲಿ ಕೇವಲ 8-10 ಜನ MLAಗಳು ಗೆದ್ದು ಬಂದಿದ್ದಾರೆ. ನಮ್ಮ ಮೊನ್ನೆ ರೀಸೆಂಟ್ ರಿಪೋರ್ಟ್ ಪ್ರಕಾರ 14% ಮುಸ್ಲಿಮ್ಸು ನಾವು ಕರ್ನಾಟಕದಲ್ಲಿ ಇದ್ದೀವಿ. ಆದರೂ ಸಹ ನಮ್ಮ ಕರ್ನಾಟಕದಲ್ಲಿ ನಮ್ಮನ್ನು ಪ್ರಾತಿನಿಧ್ಯ ಕೊಡ್ತಾ ಇಲ್ಲ. ಅದು ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ. ನಮ್ಮ ಮುಸ್ಲಿಮ್ಸ್ ಅವರ ಮತಗಳಿಂದ ಈ ಹಿಂದಿನ ಸರ್ಕಾರವು ಕಾಂಗ್ರೆಸ್ ಬಂದಿದೆ, ಈಗಲೂ ನಮ್ಮ ಕಾಂಗ್ರೆಸ್ ಇರೋದು ಈಗ ನಮ್ಮ ಮತಗಳಿಂದ. 40% ಮತಗಳು ನಮ್ಮ ಕಾಂಗ್ರೆಸ್ಸಿನ ಮತಗಳಿಂದ ನಮ್ಮ ಸರ್ಕಾರ ಬಂದಿದೆ. ನಾವು ಕೇಳ್ಕೊಳ್ಳೋದು ಏನಂತಂದರೆ, ನಮ್ಮ ಜಮೀರ್ ಅಹಮದ್ ಖಾನ್ ಅವರು ಒಳ್ಳೆ ವ್ಯಕ್ತಿಯವರು, ಭಾಳ ಸಮಾಜಕ್ಕೆ, ಬೇರೆ ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡಿದಂಥವರು. ಅವರಲ್ಲಿ ಜಾತಿ ಪಾತಿ ಭೇದ ಭಾವ, ಇವನು ಮುಸ್ಲಿಮು, ಇವನು ಕ್ರಿಶ್ಚಿಯನು, ಇವನು ಈಸಾಯಿ, ಇವನು ಜೈನ್ ಅಂತ ಅವರು ಯಾವುದೇ ಭೇದ ಭಾವನೆ ಇಲ್ಲ. ಲಕ್ಷಾಂತರ ರೂಪಾಯಿ ಎಲ್ಲರಿಗೂ ಖರ್ಚು ಮಾಡ್ತಾಯಿದ್ದಾರೆ. ಒಬ್ಬ ಆಟೋ ಡ್ರೈವರಿಂದ ಹಿಡಿದು ಈಗ ಮೊನ್ನೆ ರೀಸೆಂಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, 1,000 ಜನನ್ನ ನಾನು ಹಜ್ ಉಮ್ರಾಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು. ಇಂಥ ಕೆಲಸ ಮಾಡೋರು ಮುಖಂಡರನ್ನ ನೀವು ಕಡೆಗಣಿಸಿದ್ದೀರಾ. ದಯವಿಟ್ಟು ನಾವು ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನಂತ ಅಂದರೆ, ನಾವು ನಿರೀಕ್ಷೆ ಏನು ಮಾಡಿದ್ವಿ, ನಮ್ಮ ಜಮೀರ್ ಅಹಮದ್ ಖಾನ್ರವರಿಗೆ ಈ ಸರಿ ಡೆಪ್ಟಿ CM ಸ್ಥಾನ ಕೊಡ್ತೀವಿ ಅಂತ ಬಿಟ್ಟು ನಾವು ಅಂದ್ಕೊಂಡಿದ್ವಿ. ಆದರೆ ನೀವು ಡೆಪ್ಟಿ CM ಸ್ಥಾನನೂ ಕೊಡಲಿಲ್ಲ. ಅವ್ರಿಗೆ ಮೊದಲನೇ ಪಟ್ಟಿನಲ್ಲಿ ಅವ್ರ ಹೆಸರೇ ಬಂದಿಲ್ಲ. ನೀವು ಯಾವುದೋ ಒಂದು ಆಡಿಯೋ ಕ್ಲಿಪ್ ಇಟ್ಕೊಂಡು ನೀವು ಈ ಥರ ಮಾಡಿದಂತಂದರೆ, ಇಂಥ ಎಷ್ಟು ಸಾವಿರಾರು ಆಡಿಯೋ ಕ್ಲಿಪ್ಗಳು ಮಂತ್ರಿಗಳ ಮೇಲೆ ಇದೆ. ಇದ್ರ ಬಗ್ಗೆ ಯಾರ ಮೇಲೆ ಕ್ರಮ ಆಗಿಲ್ಲ. ಆ ಆಡಿಯೋ ರಿಪೋರ್ಟನ್ನು ಜಮೀರ್ ಅಹಮದ್ ಖುದ್ದು ಹೇಳಿದ್ದಾರೆ, ಇದು ಆಡಿಯೋ ನಂದಲ್ಲ. ಸಿರಾಜ್ ಅಹಮದ್ ಹೇಳಿದ್ದಾರೆ, ಈ ಆಡಿಯೋ ನಂದಲ್ಲ. ನಾನು ಮನ್ನಾನ್ ಕರೀಮುಲ್ಲಾ ಅಂತ ಮಾಜಿ ಗ್ರಾಮ ಪಂಚಾಯತ್ ಮೆಂಬರು ಮತ್ತು ಕಾಂಗ್ರೆಸ್ ಮುಖಂಡರು. ಅಂದರೆ ಮುಂದಿನ ದಿನಗಳಲ್ಲಿ ಬರುವ ಗ್ರಾಮ ಪಂಚಾಯತ್ ಚುನಾವಣೆ ಮತ್ತು TP ZP ಇದರ ಎಲ್ಲದರಲ್ಲೂ ವ್ಯತ್ಯಾಸ ಕಾಣ್ತಾರೆ. ಇವರು ಎಲ್ಲದರಲ್ಲೂ ಹಿನ್ನಡೆ ಆಗುತ್ತೆ ಕಾಂಗ್ರೆಸ್ಗೆ. ಯಾಕೆಂದರೆ ಅಂಥ ಒಂದು ದೊಡ್ಡ ಲೀಡ್ರಿಗೆ ಇವರು ಮೂಲೆ ಗುಂಪು ಮಾಡೋಕ್ಕೆ ನೋಡಿದರೆ, ಕಾಂಗ್ರೆಸ್ಗೆ ಮುಸ್ಲಿಂ ಮತದಾರರು ಅಪೋಸಿಟ್ ಆಗಿ ಹೋಗ್ತಾರೆ, ಮತ ಹಾಕಲ್ಲ. ಮುಂದಿನ ಸರ್, ಈಗ ಇನ್ನ ಸಾಕಷ್ಟು ಅವಕಾಶ ಇದೆ. ಕೇವಲ ಮಾತ್ರ ಬೆರಳು ಎಣಿಕೆಷ್ಟು ಮಂತ್ರಿನ ಸ್ಥಾನ ಕೊಟ್ಟಿದ್ದಾರೆ. ಇನ್ನ ಅವಕಾಶ ಇದೆ, ಕೊಡ್ಬೋದು. ನಾವು ಅದನ್ನ ಹೇಳ್ತಾ ಇರೋದು. ಕೇವಲ ಒಂದು 2-3 ನೀವು ಮತಗಳು ಮಾಡಿದಿರ, ಇನ್ನ 4-5 ಸೀಟ್ ಖಾಲಿ ಇದೆ, ಕೊಡ್ಬೋದಲ್ಲ? ಅಲ್ಲ, ಹೌದು ಸರ್. ಈಗ ತಮ್ಮಲ್ಲಿ ಹೆಂಗೆ ಈಗ ಬಿಹೇವ್ ಮಾಡ್ತಿದ್ದಾರೆ ಅಂದರೆ, ಜಮೀರ್ ಅಹಮದ್ ಖಾನ್ ಅವ್ರಿಗೆ ಸಚಿವ ಸ್ಥಾನ ಕೊಡೋದೆಲ್ಲ ಕೈ ತಪ್ಪೋಯ್ತು, ಮುಗಿತು, ರಾಜಕೀಯ ಜೀವನ ಅಧ್ಯಯನ ಮುಗಿತು ಅಂತೇಳಿ ತಾವು ಬಿಂಬಿಸ್ತಾ ಇದ್ರ. ಇನ್ನು ಅವಕಾಶ ಇದೆ, ಕೊಡ್ಬೋದಲ್ಲ? ತಾವು ಕಾಯ್ಬೋದು ತಾವು. ಹೌದು, ನಾವು ಅದನ್ನೇ ಕೇಳ್ತಾ ಇರೋದು. ಜಮೀರ್ ಅಹಮದ್ ಖಾನ್ಗೂ ಕೊಡಬೇಕು. ಮತ್ತು ನಸೀರ್ ಅಹಮದ್ ಅವ್ರನ್ನ ಯಾಕೆ ಕೈ ಬಿಟ್ಟಿದ್ದೀರಾ ನೀವು? ಮತ್ತು ಇವರು ಜಬ್ಬಾರ್ ಖಾನ್ಗೆ ಯಾಕೆ ಕೈ ಬಿಟ್ಟಿದ್ದೀರಾ ನೀವು? ಅವ್ರ ಮೇಲೆ ಏನು ಐಡಿಯಾ ಇದೆ? ಆಯಿತು, ಅವ್ರ ಮೇಲೆ ಆರೋಪ ಇದೆಯಲ್ವಾ? ನಿಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಏನಾದರೂ ಸೋತಿಲ್ವಲ್ಲ? ಗೆದ್ದಿದ್ದಾರೆ ಅವರು. ಸರ್, ಈಗ
ತಾವು ಏನು ಒತ್ತಾಯ ಮಾಡ್ತಿದ್ದೀರಾ ಇಡೀ ರಾಜ್ಯ ತುಂಬ ಇವತ್ತು ಜಮೀರ್ ಅಹಮದ್ ಖಾನ್ ಬಗ್ಗೆ ಮುಸ್ಲಿಂ ಮುಖಂಡರ ಬಗ್ಗೆ ತಾವು ಏನು ಹೇಳ್ತಾ ಇದ್ದೀರಾ? ಒಂದು ಪಕ್ಷ ಏನಾದರೂ ತಮ್ಮ ಹೋರಾಟ ಏನಿರುತ್ತೆ ಏನು ಮಾಡ್ತೀರಾ? ನೋಡಿ, ಜಮೀರ್ ಅಹಮದ್ ಖಾನ್ಗೆ ಈ ಸಾರಿ ಡೆಪ್ಟಿ ಸಿ ಎಂ ಕೊಡಲಿಲ್ಲ ಅಂತಂದರೆ ಅವರು ಮುಂದಿನ ಹೋರಾಟ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಮುಸ್ಲಿಂ ಮುಖಂಡರ ಪರವಾಗಿ ಮುಸ್ಲಿಂ ಜನಾಂಗದ ಪರವಾಗಿ ತೀವ್ರವಾಗಿ ಉಗ್ರ ಹೋರಾಟ ಮಾಡ್ತೀವಿ. ಒಂದು ಪಕ್ಷ ನೀವು ಅವ್ರನ್ನ ಕೊಡಲಿಲ್ಲ, ಜಬ್ಬಾರ್ ಖಾನ್ಗೆ, ನಸೀರ್ ಅಹಮದ್ ಖಾನ್ಗೆ, ಇವ್ರು 3 ಜನಕ್ಕೂ ಮತ್ತೆ ಬೇರೆಯವ್ರನ್ನೂ ಕೊಡಬೇಕು ನೀವು. ಮತ್ತು ನೋಡಿ, ತನ್ವೀರ್ ಸೇಠ್ನ ಅವ್ರನ್ನ ಕೈ ಬಿಟ್ಟಿದ್ದೀರಾ, ರಹೀಮ್ ಖಾನ್ಗೆ ಕೈ ಬಿಟ್ಟಿದ್ದೀರಾ ನೀವು. ಇವನ್ನೆಲ್ಲ ತಗೋಬೇಕು ನೀವು. ಮುಂದಿನ ಎಲೆಕ್ಷನ್ನಲ್ಲಿ ನಮ್ಮ 28ರಲ್ಲಿ ಮತ್ತು 29ರಲ್ಲಿ ನಮ್ಮ ರಾಹುಲ್ ಗಾಂಧಿಯನ್ನು ಪ್ರೈಮ್ ಮಿನಿಸ್ಟರ್ ಮಾಡಬೇಕು. ನಮ್ಮ ಸೋನಿಯಾ ಗಾಂಧಿ ಅವ್ರನ್ನ ಕಾಂಗ್ರೆಸ್ ಲೀಡ್ರಾಗಿ ನೋಡಬೇಕು, ನಾವು ಖರ್ಗೆವ್ರನ್ನ ಲೀಡ್ರಾಗಿ ನೋಡಬೇಕು, ನಮ್ಮ ಸಿದ್ದರಾಮಯ್ಯನ ಮತ್ತು DK ಶಿವಕುಮಾರ್ನ ಮತ್ತೆ ನಮ್ಮ ಇವರು ಡಾಕ್ಟರ್ G. ಪರಮೇಶ್ವರ್ನ ಮುಂದಿನ ಮುಖ್ಯಮಂತ್ರಿಯಾಗಿ ನಾವು ನೋಡಬೇಕು ಅಂತ ಅಂದರೆ ನೀವು ನಮ್ಮ ಸಮಾಜಕ್ಕೆ ಎಲ್ಲ ನಮ್ಮ ಡೆಪ್ಟಿ ಸಿ ಎಂ ಇವರು ಜಮೀರ್ ಅಹಮದ್ ಖಾನ್ಗೆ ಡೆಪ್ಟಿ ಸಿ ಎಂ ಪೋಸ್ಟ್ ಕೊಡಲೇಬೇಕು. ಜಮೀರ್ ಅಹಮದ್ ಖಾನ್ಗೆ ಒಂದು ಪಕ್ಷ ಟಿಕೆಟ್ ಕೊಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ದೊಡ್ಡ ಮಟ್ಟದ ಒಂದು ಏನು ಪಾಠ ಕಲಿಸ್ತೀವಿ ಕಾಂಗ್ರೆಸ್ಗೆ ಅಂತೇಳಿ ಇವತ್ತು ಹೇಳ್ತಾ ಇದ್ದಾರೆ. ಅವ್ರ ಆಕ್ರೋಶನ ಹೊರಹಾಕಿದ್ದಾರೆ. ಏನು ಇನ್ನು ಸ್ಥಾನಮಾನಗಳಿದೆ ಕೊಡೋವಂಥದ್ದನ್ನು ಮುಂದಕ್ಕೆ ಈಗ ಕಾಂಗ್ರೆಸ್ ಮುಖಂಡರು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಮತ್ತು ಬೇರೆ ಇತರೆ ಸಮಾಜದ ಮುಖಂಡರಿಗೆ ಏನು ಮಾಡ್ಬೋದು ಕಾಂಗ್ರೆಸ್ ಪಕ್ಷ ಅಂತೇಳಿ. ಒಂದು ಪಕ್ಷ ಏನಾದರೂ ಜಮೀರ್ ಅಹಮದ್ ಖಾನ್ ಮತ್ತು ಇನ್ನಿತರರಿಗೆ ಸ್ಥಾನಮಾನ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಹೊಡೆತಾಗುತ್ತೆ ಅಂತೇಳಿ ನಾನಂತೂ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆನ್ಲೈನ್ TV ಇದು ನೈಜ ವರದಿಗಳ ಭಂಡಾರ. ನಮಸ್ಕಾರ.